ಎಪಿಸೋಡ್ನಲ್ಲಿ ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ಆಡಳಿತ ಬಗ್ಗೆ ಹಾಗೂ ಹೇಗೆ ನಿಧಾನವಾಗಿ ರಾಜ್ಯದ ಆಡಳಿತ ರಾಜರ ಕೈಯಿಂದ ದಳವಾಯಿಗಳ ಕೈಗೆ ಸೇರ್ತಾ ಹೋಯಿತು ಅಂತ ನೋಡಿದ್ದೇವೆ. ಇವರ ನಿಧನದ ನಂತರ ಮೈಸೂರು ರಾಜ್ಯದಲ್ಲಿ ಒಂದು ಹೊಸ ಹಂತ ಆರಂಭವಾಗುತ್ತದೆ. ಅದು ಹೆಸರಿಗೆ ಮಾತ್ರ ರಾಜರು ಇರುವ ಹಂತ. ಅಂದ್ರೆ ದಳವಾಯಿಗಳು ತಮಗೆ ಬೇಕಾದವರನ್ನು ರಾಜನಾಗಿ ನೇಮಿಸಿ ಆಡಳಿತವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡಿದ್ದರು. ಈ ಬದಲಾವಣೆ ಮೈಸೂರು ರಾಜ್ಯದಲ್ಲಿ ಅತಿ ದೊಡ್ಡ ಬದಲಾವಣೆಗಳಿಗೆ ಕಾರಣವಾಯಿತು. ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಮೈಸೂರು ರಾಜ್ಯ ಕಂಡಿತು? ಇದರಿಂದ ಮೈಸೂರಿನ ಇತಿಹಾಸದಲ್ಲಿ ಹೊಸ ಹೆಸರುಗಳು ಸೇರುತ್ತವೆ. ಇಂದಿನ ಎಪಿಸೋಡ್ನಲ್ಲಿ ಎಲ್ಲ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ಹಾಗೂ ಮೈಸೂರು ರಾಜ್ಯವಂಶದ ಇತಿಹಾಸ ಸರಣಿಯ 10ನೇ ಎಪಿಸೋಡ್ಗೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ ಇಂದಿನ ಎಪಿಸೋಡ್ನಲ್ಲಿ ದೊಡ್ಡ ಕೃಷ್ಣರಾಜ ಒಡೆಯರ್ ನಂತರ ಬಂದ ರಾಜರು, ಅವರ ಆಡಳಿತ ಹಾಗೂ ದಳವಾಯಿಗಳ ಆಡಳಿತ, ಈ ಬದಲಾವಣೆಯಿಂದ ಮೈಸೂರು ರಾಜ್ಯದಲ್ಲಿ ಆದ ಅತ್ಯಂತ ದೊಡ್ಡ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ಇಂದಿನ ಎಪಿಸೋಡ್ಗಳನ್ನೆಲ್ಲ ನೋಡಿಲ್ಲ ಅಂದ್ರೆ ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತದೆ, ಅವನ್ನು ನೀವು ನೋಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, 1732ರಲ್ಲಿ ದೊಡ್ಡ ಕೃಷ್ಣರಾಜ ಒಡೆಯರ್ ಅವರ ನಿಧನದ ನಂತರ 7ನೇ ಚಾಮರಾಜ ಒಡೆಯರ್ ಅವರು ಸಿಂಹಾಸನವನ್ನು ಅಲಂಕರಿಸುತ್ತಾರೆ. ಇವರು ಅಂಕನಹಳ್ಳಿಯ ದೇವರಾಜ ಅರಸರ್ ಅವರ ಪುತ್ರ. ಇವರನ್ನು ಮಕ್ಕಳಿಲ್ಲದ ದೊಡ್ಡ ಕೃಷ್ಣದೇವರಾಜ ಒಡೆಯರ್ ಹಾಗೂ ಮಹಾರಾಣಿ ದೇವಜಮ್ಮಣ್ಣಿ ದತ್ತುವಾಗಿ ಪಡೆದಿರುತ್ತಾರೆ. 1732ರಲ್ಲಿ 7ನೇ ಚಾಮರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ಮಹಾರಾಜರಾಗಿ ಪಟ್ಟಾಭಿಷೇಕಗೊಂಡರು. ಆದರೆ ಸ್ನೇಹಿತರೆ, ಇದು ಕೇವಲ ಒಂದು ಪಟ್ಟಾಭಿಷೇಕವಾಗಿತ್ತೇ ಹೊರತು ನಿಜವಾದ ಅಧಿಕಾರ ರಾಜರ ಕೈಯಲ್ಲಿ ಇರಲಿಲ್ಲ. ಮೈಸೂರು ರಾಜ್ಯದ ನಿಜವಾದ ಶಕ್ತಿ ಸೇನಾ ಮುಖ್ಯಸ್ಥರಾಗಿದ್ದ ದಳವಾಯಿಗಳಾಗಿದ್ದ ದೇವರಾಜ ಹಾಗೂ ನಂಜರಾಜ ಅವರ ಕೈಯಲ್ಲಿ ಇತ್ತು. ರಾಜವಂಶ ಹಾಗೂ ರಾಜರ ಕೆಲವೊಂದು ಪ್ರತೀಕವಾಗಿ ಉಳಿದಿತ್ತು. ಆದರೆ ಅಧಿಕಾರಕ್ಕೆ ಬಂದ ಚಾಮರಾಜ ಒಡೆಯರ್ ಅವರು ಮೈಸೂರು ರಾಜ್ಯದಲ್ಲಿನ ಈ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ. ಅವರು ದಳವಾಯಿಗಳ ಪ್ರಭಾವದ ವಿರುದ್ಧ ತಿರುಗಿಬಿದ್ದರು. ಇವರ ಅಧಿಕಾರಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಇದು ಒಬ್ಬ ರಾಜರು ಮಾಡಬೇಕಾದ ಕೆಲಸವೇ ಆದರೂ ಇದು ಅವರಿಗೆ ದೊಡ್ಡ ಹೊಡೆತವನ್ನು ನೀಡಿತು. ಅಧಿಕಾರ ವಹಿಸಿಕೊಂಡ 2 ವರ್ಷದೊಳಗೆ ಅಂದ್ರೆ 1734ರಲ್ಲಿ ಅವರನ್ನು ಸಿಂಹಾಸನದಿಂದ ಕೆಳಗಿಳಿಸಲಾಯಿತು. ಹಾಗೆ ಅವರನ್ನು ಮತ್ತು ಅವರ ಹೆಂಡತಿಯನ್ನು ಬಂಧಿಸಿ ಕಪಾಲದುರ್ಗ ಕೋಟೆಯಲ್ಲಿ ಇಡಲಾಯಿತು. ಇದೇ ವರ್ಷ ಚಾಮರಾಜ ಒಡೆಯರ್ ಅವರು ನಿಧನರಾದರು. ಸ್ನೇಹಿತರೆ, ಇದು ಕೇವಲ ಒಬ್ಬ ರಾಜನ ಅಂತ್ಯವಲ್ಲ, ಇದು ಮೈಸೂರು ರಾಜ್ಯವಂಶದ ನಿಜವಾದ ಅಧಿಕಾರದ ಅಂತ್ಯ ಅಂತಾನೆ ಹೇಳಬಹುದು. ಈ ಘಟನೆಯ ಮೂಲಕ ದಳವಾಯಿಗಳ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದು ತಿಳಿದು ಬರುತ್ತದೆ. 7ನೇ ಚಾಮರಾಜ ಒಡೆಯರ್ ಅವರ ನಂತರ ಮೈಸೂರು ರಾಜ್ಯದಲ್ಲಿ ಒಂದು ಸ್ಪಷ್ಟ ಬದಲಾವಣೆ ಕಂಡು ಬರುತ್ತದೆ. ರಾಜರು ಇನ್ನು ಸಿಂಹಾಸನದಲ್ಲಿದ್ದರು, ಆದರೆ ಅವರ ನೇಮಕ ದಳವಾಯಿಗಳ ಕೈಯಲ್ಲಿ ಇತ್ತು. ನಿಜವಾದ ಆಡಳಿತ ನಡೆಸುವವರು ಕೂಡ ದಳವಾಯಿಗಳೇ ಆಗಿದ್ದರು. ಈ ಮೂಲಕ ಮೈಸೂರು ರಾಜ್ಯ ಪಪೆಟ್ ರಾಜರ ಕಾಲ ಅನ್ನೋ ಹಂತಕ್ಕೆ ಬಂದು ತಲುಪಿತ್ತು. ಸ್ನೇಹಿತರೆ, 7ನೇ ಚಾಮರಾಜ ಒಡೆಯರ್ ಅವರ ದುಃಖದ ಅಂತ್ಯದ ನಂತರ ಮೈಸೂರು ಸಿಂಹಾಸನಕ್ಕೇರಿದವರು 2ನೇ ಕೃಷ್ಣರಾಜ ಒಡೆಯರ್. 1728ರಲ್ಲಿ ಜನಿಸಿದ ಇವರನ್ನು 1731ರ ಅಕ್ಟೋಬರ್ 8ರಂದು ಮಹಾರಾಣಿ ದೇವಜಮ್ಮಣ್ಣಿ ಮತ್ತು 1ನೇ ಕೃಷ್ಣರಾಜ ಒಡೆಯರ್ ಅವರು ದತ್ತುಪುತ್ರರಾಗಿ ಸ್ವೀಕರಿಸಿದ್ದರು. ಚಿಕ್ಕ ಕೃಷ್ಣರಾಜ ಒಡೆಯರ್ ಅನ್ನೋ ಬಿರುದೊಂದಿಗೆ ಬೆಳೆದ ಅವರು 1735ರ ಜೂನ್ 15ರಂದು ಮೈಸೂರು ಮಹಾರಾಜರಾಗಿ ಪಟ್ಟಾಭಿಷೇಕಗೊಂಡರು. ಆದರೆ ಸ್ನೇಹಿತರೆ, ಇವರ ಕಾಲದಲ್ಲೂ ದಳವಾಯಿಗಳ ಅಧಿಕಾರವೇ ಹೆಚ್ಚಾಗಿತ್ತು. ಇವರ ಆಡಳಿತದ ಆರಂಭದಲ್ಲೇ ದಳವಾಯಿಯಾಗಿದ್ದ ದೇವರಾಜ ಅರಸ್ ಮೈಸೂರು ರಾಜ್ಯವನ್ನು ನಿಯಂತ್ರಿಸಿದ್ದರು. 1724ರಿಂದಲೇ ಆರಂಭವಾದ ಈ ನಿಯಂತ್ರಣ
1746ರವರೆಗೆ ಮುಂದುವರೆದಿತ್ತು. ರಾಜನ ಸ್ಥಾನ ಉಳಿದರೂ ಆಡಳಿತದ ಎಲ್ಲ ಪ್ರಮುಖ ನಿರ್ಧಾರಗಳು ಮಂತ್ರಿಗಳ ಕೈಯಲ್ಲಿತ್ತು. ಸ್ನೇಹಿತರೆ, ಅತ್ತ ದೇವರಾಜಯ್ಯನ ಪ್ರಭಾವ ಕಡಿಮೆ ಏನೋ ಆಯಿತು, ಆದರೆ ಮತ್ತೊಬ್ಬ ಶಕ್ತಿಶಾಲಿ ನಾಯಕ ನಿಧಾನವಾಗಿ ಮೇಲೆ ಬರುತ್ತಾನೆ. ಅವನೇ ಹೈದರಾಲಿ. 1761ರ ವೇಳೆಗೆ ಹೈದರಾಲಿ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾಗಿ ಹೊರಹೊಮ್ಮುತ್ತಾನೆ. ಇದು ಮೈಸೂರು ಇತಿಹಾಸದ ದೊಡ್ಡ ತಿರುವು. ಸ್ನೇಹಿತರೆ, ಎರಡನೇ ಕೃಷ್ಣರಾಜ ಒಡೆಯರ್ ಅವರ ಆಡಳಿತದಲ್ಲಿ ವಿಚಿತ್ರ ಪರಿಸ್ಥಿತಿ ಇರುತ್ತದೆ. ಒಂದು ಕಡೆ ರಾಜ, ಇನ್ನೊಂದು ಕಡೆ ಸರ್ವಾಧಿಕಾರಿ ನಂಜರಾಜ, ಮತ್ತೊಂದು ಕಡೆ ಹೈದರಾಲಿ. ಈ ಮೂವರ ನಡುವೆ ಅಧಿಕಾರದ ಹೋರಾಟ ನಡೆಯುತ್ತಿತ್ತು. ಈ ತ್ರಿಕೋನ ಸಂಘದಿಂದ ಮೈಸೂರು ರಾಜ್ಯ ದುರ್ಬಲವಾಗುತ್ತಾ ಸಾಗುತ್ತಿತ್ತು. ಈ ವೇಳೆ ರಾಜ ತನ್ನ ಅಧಿಕಾರವನ್ನು ಮರಳಿ ಪಡೆಯೋಕೆ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಅವರ ಎಲ್ಲ ಸಂಚುಗಳು, ತಂತ್ರಗಳು ವಿಫಲಗೊಂಡವು. ಇತ್ತ ಈ ಪರಿಸ್ಥಿತಿಯನ್ನು ಹೈದರಾಲಿ ಉಪಯೋಗಿಸಿಕೊಂಡು ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ. ಅಧಿಕಾರಕ್ಕಾಗಿ ಹೊಡೆದಾಡುತ್ತಾ ವಿಫಲ ಯತ್ನಗಳನ್ನು ಮಾಡುತ್ತಾ 1766ರಲ್ಲಿ ಏಪ್ರಿಲ್ 25ರಂದು ಎರಡನೇ ಕೃಷ್ಣರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ನಿಧನರಾದರು. ಇವರ ಜೀವನ ನೋಡಿದ್ರೆ ಒಬ್ಬ ರಾಜನಾಗಿದ್ದರೂ ಅಧಿಕಾರವಿಲ್ಲದೆ ಹೇಗೆ ಬದುಕಬೇಕು ಅನ್ನುವ ಕಥೆಯಾಗಿದೆ. ಸ್ನೇಹಿತರೆ, ಮೈಸೂರು ಇತಿಹಾಸದಲ್ಲಿ ಈಗಾಗಲೇ ಪ್ರಮುಖ ಬದಲಾವಣೆ ಒಂದು ಬರುತ್ತದೆ. ಅದೇನಂದ್ರೆ, ಸಿಂಹಾಸನದಲ್ಲಿ ಇರುವವನೇ ರಾಜನಲ್ಲ, ಅದನ್ನು ನಿಯಂತ್ರಿಸುವವನೇ ನಿಜವಾದ ಶಾಸಕ. ಇಂಥ ಸಂದರ್ಭದಲ್ಲಿ ಮೈಸೂರಿನ ಇತಿಹಾಸದಲ್ಲಿ ಹೈದರಾಲಿ ಪ್ರವೇಶ ಮಾಡುತ್ತಾರೆ. ಇವರು ಕೇವಲ ಒಬ್ಬ ರಾಜನಾಗಿ, ಆಡಳಿತಗಾರನಾಗಿ ನೋಡಿದ್ರೆ ಸಾಕಾಗಲ್ಲ. ಇವರ ಶಕ್ತಿಯ ಪ್ರತೀಕ ಒಬ್ಬ ಸಾಮಾನ್ಯ ಸೈನಿಕರಿಂದ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾಗಿರುವಿನ ಕತೆ ಒಂದು ಪ್ರೇರಣೆ ಕಥೆಯಾಗಿದೆ. ಸ್ನೇಹಿತರೆ, ಮೈಸೂರು ರಾಜ್ಯದ ಒಳ ಆಡಳಿತದಲ್ಲಿ ಆಗುತ್ತಿದ್ದ ಬದಲಾವಣೆಗಳು ಹೈದರಾಲಿಯನ್ನು ಹೊಸ ಶಕ್ತಿ ಉದಯಕ್ಕೆ ದಾರಿ ಮಾಡಿಕೊಟ್ಟಿತು. ಹೈದರಾಲಿ ದಕ್ಷಿಣ ಭಾರತದ ಮೈಸೂರು ರಾಜ್ಯದ ಸುಲ್ತಾನ ಮತ್ತು ನಿಜವಾದ ಆಡಳಿತಗಾರರಾಗಿದ್ದರು. ಅವರು ತಮ್ಮ ಜೀವನವನ್ನು ಒಂದು ಸಾಮಾನ್ಯ ಸೈನಿಕನಾಗಿ ಆರಂಭಿಸಿ ನಿಧಾನವಾಗಿ ತಮ್ಮ ಶಕ್ತಿಯಿಂದ ಮತ್ತು ಯುದ್ಧ ತಂತ್ರದಿಂದ ಮೇಲಕ್ಕೆ ಏರಿದರು. ಎರಡನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಅವರು ದಳವಾಯಿ ಸ್ಥಾನಕ್ಕೇರಿದರು, ಅಂದರೆ ಸೇನೆಯ ಮುಖ್ಯಸ್ಥರಾಗಿದ್ದರು. ಆದರೆ ಅಲ್ಲಿಗೆ ಅವರ ಆಡಳಿತ ದಾಹ ನಿಲ್ಲಲಿಲ್ಲ. 1761ರ ವೇಳೆಗೆ ಅವರು ಸರ್ವಾಧಿಕಾರಿಯಾಗಿ ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರರಾದರು. ಸಿಂಹಾಸನದಲ್ಲಿ ರಾಜರಾಗಿದ್ದರು. ಸರ್ಕಾರ ಮತ್ತು ಸೇನೆ ನಿಯಂತ್ರಣ ಮಾಡುತ್ತಿದ್ದವರು ಹೈದರಾಲಿ. ಇದೇ ಕಾರಣಕ್ಕೆ ಅವರನ್ನು ಡಿ ಫ್ಯಾಕ್ಟೋ ರೂಲರ್ ಅಂತ ಕರೆಯಲಾಗುತ್ತಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಮೈಸೂರಿನ ದುರ್ಬಲ ಪರಿಸ್ಥಿತಿಯನ್ನು ಬಳಸಿಕೊಂಡು ಮೈಸೂರು ರಾಜ್ಯದ ನಿಜವಾದ ಆಡಳಿತಗಾರನಾದನು ಅನ್ನೋದನ್ನು ನೋಡ್ತಾ ಹೋಗೋಣ. ಹೈದರಾಲಿ ಅವರ ಮೂಲದ ಬಗ್ಗೆ ಇತಿಹಾಸದಲ್ಲಿ ವಿವಿಧ ಅಭಿಪ್ರಾಯಗಳಿವೆ. ಕೆಲವು ಇತಿಹಾಸಗಾರರು ಇವರನ್ನು ಅರಬ್ ಮೂಲದವರು ಅಂತ ಹೇಳುತ್ತಾರೆ. ಅವರ ಪೂರ್ವಜರು ಕುರೈಶ್ ಕುಲದ ನವಾಯತ್ ಅರಬರು ಆಗಿದ್ದು ಭಾರತಕ್ಕೆ ಬಂದು ನಂತರ ದಕ್ಷಿಣ ಭಾರತದಲ್ಲಿ ನೆಲೆಸಿದರು ಅಂತ ಹೇಳಲಾಗುತ್ತದೆ. ಇನ್ನು ಕೆಲವು ಇತಿಹಾಸಕಾರರು ಇವರನ್ನು ಪಂಜಾಬ್ ಮೂಲದವರು ಅಂತ ಹೇಳುತ್ತಾರೆ. ಬ್ರಿಟಿಷರ ಕಾಲದ ಕೆಲವು ದಾಖಲೆಗಳು ಕೂಡ ಇವರನ್ನು ಪಂಜಾಬ್ ಮೂಲದವರು ಅಂತ ವಿವರಿಸುತ್ತವೆ. ಬಾಲ್ಯ ಹಾಗೂ ಪ್ರಾರಂಭಿಕ ಜೀವನ. ಹೈದರಾಲಿ ಅವರ ನಿಖರ ಜನ್ಮ ದಿನಾಂಕ ಕೂಡ ಸ್ಪಷ್ಟವಾಗಿಲ್ಲ. ಆದರೆ 1717ರಿಂದ 1722ರ ನಡುವಿನ ಅವಧಿಯಲ್ಲಿ ಅವರು ಜನಿಸಿದ್ದಾರೆ ಅಂತ ಹೇಳಲಾಗುತ್ತದೆ. ಅವರು ಕೋಲಾರ ಜಿಲ್ಲೆಯ ಬುಡಿಕೋಟೆಯಲ್ಲಿ ಜನಿಸಿದ್ದಾರೆ. ಅವರ ತಂದೆ ಫತೇಹ್ ಮೊಹಮ್ಮದ್ ಮೈಸೂರು ಸೇನೆಯಲ್ಲಿ ಪ್ರಮುಖ ಸೈನಿಕ ಅಧಿಕಾರಿಯಾಗಿದ್ದರು. ಇವರು ಮೊದಲು ಕರ್ನಾಟಕ ನವಾಬರ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಂತರ ಮೈಸೂರು ಒಡೆಯರ್ ರಾಜರ ಸೇನೆಗೆ ಸೇರಿದ್ದರು. ಹೈದರಾಲಿ ಫತೇಹ್ ಮೊಹಮ್ಮದ್ ಅವರ 5ನೇ ಮಗ ಹಾಗೂ ರಜಿಯಾ ಬೇಬಿ ಅವರ ಪುತ್ರರು. ಹೈದರಾಲಿ ಅವರ ಬಾಲ್ಯದ ಬಗ್ಗೆ ಹೆಚ್ಚಿನ ವಿವರಗಳು ಲಭ್ಯವಿಲ್ಲ.
ತಮ್ಮ ತಂದೆಯ ಮರಣದ ನಂತರ ಅವರು ತಮ್ಮ ಅಣ್ಣ ಶಹಬಾಜ್ ಜೊತೆಯಲ್ಲಿ ಸೇನೆಯಲ್ಲಿ ಸೇರುತ್ತಾರೆ. ಹೈದರಾಲಿ ತಮ್ಮ ಆರಂಭಿಕ ಸೇನೆಯನ್ನು ದಕ್ಕನ ಪ್ರದೇಶದಲ್ಲಿ ನಿಜಮರ ಅಧೀನದಲ್ಲಿ ಪ್ರಾರಂಭಿಸಿದರು. ಆರ್ಕಟನ ಆಡಳಿತದಿಂದೊಂದಿಗೆ ಕೆಲಸ ಮಾಡಿ ಕೊನೆಗೆ ಶ್ರೀರಂಗಪಟ್ಟಣಕ್ಕೆ ಬಂದರು. ಅಲ್ಲಿ ಅವನ ಮಾವನ ಮೂಲಕ ಅವರು ದಳವಾಯಿ ದೇವರಾಜ ಮತ್ತು ನಂಚರಾಜರನ್ನು ಪರಿಚಯಿಸಿಕೊಂಡರು. ಅದು ಅವರ ಜೀವನದ ಅತಿ ದೊಡ್ಡ ತಿರುವು ಆಗಿತ್ತು. ಹೈದರಾಲಿ ಹಾಗೂ ಅವನ ಅಣ್ಣನಿಗೆ ಮೈಸೂರು ಸೇನೆಯಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ. ಹೈದರಾಲಿ 100 ಕುದುರೆ ಸವಾರರು ಹಾಗೂ 2000 ಪದಾತಿ ಸೈನಿಕರ ನೇತೃತ್ವ ವಹಿಸಿಕೊಳ್ಳುವ ಅವಕಾಶ ಪಡೆದರು. ಇದು ಅವರ ಏರಿಕೆಯ ಆರಂಭ ಮಾತ್ರ. ಸ್ನೇಹಿತರೆ, ನೋಡಿದ್ರಲ್ಲ, ಸಿಂಹಾಸನದಲ್ಲಿರುವ ರಾಜ ಪ್ರಬಲವಾಗಿ ಇರಲಿಲ್ಲ ಅಂದ್ರೆ ಅಧಿಕಾರದಲ್ಲಿ ಹೇಗೆಲ್ಲ ಬದಲಾವಣೆಗಳು ಆಗುತ್ತವೆ ಅಂತ. ಇದು ಇಂದಿನ ವಿಶೇಷವಾಗಿತ್ತು. ಮುಂದಿನ ಎಪಿಸೋಡ್ ನಲ್ಲಿ ಹೈದರಾಲಿ ಹೇಗೆ ಸೈನ್ಯದಲ್ಲಿ ಪ್ರಮುಖ ಸ್ಥಾನ ಪಡೆಯುತ್ತಾ ಹೋದ್ರು, ಸಿಕ್ಕ ಅವಕಾಶಗಳನ್ನ ಹೇಗೆ ಬಳಸಿಕೊಂಡ್ರು, ಮೈಸೂರು ರಾಜ್ಯದ ಆಡಳಿತವನ್ನು ಹೇಗೆ ತಮ್ಮದಾಗಿಸಿಕೊಂಡ್ರು, ಇವರ ಸೈನ್ಯ ಸಾಧನೆಗಳೇನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.